ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಲು ಸಮೋಸ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಹಳ ಚೆನ್ನಾಗಿರುತ್ತೆ, ಒಳ್ಳೆಯ ಟೇಸ್ಟು ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಬನ್ನಿ ನೋಡೋಣ ಹಾಲು ಸಮೋಸ ಮಾಡೋದು ಹೇಗೆ ಅಂತ. ನೋಡಿ, ಎರಡು ಗಡ್ಡೆ ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಒಣ ಬಟಾಣಿನ ತೆಗೆದುಕೊಂಡಿದ್ದೀನಿ, ಒಂದು ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಕುಕ್ಕರನ್ನು ತೆಗೆದುಕೊಂಡು ಕುಕ್ಕರ್ಗೆ ಒಂದು ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಆಲೂಗಡ್ಡೆ ಎರಡನ್ನು ಸೇರಿಸಿ ಮತ್ತು ಬಟಾಣಿ ಕೂಡ ನಾನು ತೊಳೆದು ಸೇರಿಸ್ತಾ ಇದ್ದೀನಿ ನೀರಲ್ಲಿ. ಈಗ ಇದನ್ನು ಒಂದು 4 ವಿಜಲ್ಸ್ ಕೂಗಿಸ್ಕೊಂಬಿಡೋಣ. 4 ವಿಜಲ್, ಯಾಕಂತಂದರೆ ಬಟಾಣಿ ಒಣಗಿರುವಂಥ ಬಟಾಣಿ, ಅದರಿಂದಾಗಿ 4 ವಿಜಲನ್ನು ನಾವು ಹೊಡೆಸ್ಕೋಬೇಕಾಗತ್ತೆ. ಈಗ ನೋಡಿ, ಮೈದಾ ಹಿಟ್ಟು ಅಷ್ಟು ತೆಗೆದುಕೊಂಡಿದ್ದೀನಿ, ಮತ್ತು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ನಾನು ಅಷ್ಟು ತೆಗೆದುಕೊಂಡಿದ್ದೀನಿ, ಎರಡು ಕೂಡ ಅರ್ಧ. ಈಗ ಮೈದಾ ಮತ್ತು ಚಿರೋಟಿ ಎರಡನ್ನು ಕೂಡ ನಾವು ಜಲ್ಡಿ ಮಾಡ್ಕೊಳ್ಳೋಣ. ಜಲ್ಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ನೀರನ್ನು ಸೇರಿಸಿ ನಾವು ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ಗೆ ಇಡೋಣ. ಈಗ ಒಂದು ಸಣ್ಣದಾದಂಥ ಈರುಳ್ಳಿ, ಒಂದು ಟೊಮೆಟೊನಲ್ಲೇ ಅರ್ಧ ಟೊಮೆಟೊನ ಕಟ್ ಮಾಡ್ಕೊಳ್ತೀನಿ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಮಾತ್ರ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಹಾಲು ಮತ್ತು ಬಟಾಣಿ ಬೆಂದಿದೆಯಾ ಇಲ್ವ ಅಂತ ನೋಡೋಣ. ನೋಡಿ, ಬೆಂದೋಗಿದೆ. 4 ವಿಜಲ್ ಓಡಿಸಿದರೆ ಬಟಾಣಿ ಕೂಡ ಬೆಂದೋಗುತ್ತೆ. ಈಗ ಹಾಲನ್ನ ತೆಗೆದುಕೊಂಡ್ಬಿಡೋಣ ಒಂದು ಪ್ಲೇಟ್ಗೆ. ಇದನ್ನು ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡ್ಬಿಡೋಣ. ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಮತ್ತು ಬಟಾಣಿ ನೋಡಿ ಬೆಂದಿರೋದು ಅಲ್ಲಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇದನ್ನು ಹಾಲನ್ನು ಎಲ್ಲ ನೀಟಾಗಿ ಆ ರೀತಿ ಮ್ಯಾಶ್ ಮಾಡೋಣ. ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು, ತುಂಬಾ ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಒಂದು ಪಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸೋಣ. ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನೋಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಇಷ್ಟನ್ನು ನಾವು ಸೇರಿಸೋಣ. ಈ 4 ನಾವು ಫ್ರೈ ಮಾಡೋಣ. ಈಗ ನಾವು ಈರುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನು ಸೇರಿಸಿ ಎರಡನ್ನು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದ ನಂತರ ನಾವು ಮತ್ತೆ ಟೊಮೆಟೊನ ಕೂಡ ಸೇರಿಸ್ಬೇಕಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಈರುಳ್ಳಿಗೆ ನಾವು ಉಪ್ಪನ್ನು ಸೇರಿಸೋಣ. ಮತ್ತು ಬಟಾಣಿ ಸೇರಿಸ್ತಾ ಇದ್ದೀನಿ. ಈಗ ನಾವು ಟೊಮೆಟೊ ಸೇರಿಸೋಣ. ಕಟ್ ಮಾಡ್ಕೊಂಡಿರೋದು ಅರ್ಧ ಟೊಮೆಟೊ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಫ್ರೈ ಆಗಲಿ. ಈಗ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕಿದ್ರೇ ಆ ಪಲ್ಯದ ಗಮ್ಮತ್ತೇ ಬೇರೆ ಫ್ರೆಂಡ್ಸ್.
ಸ್ವಲ್ಪ ಅರಿಶಿನ ಸೇರಿಸಿದರೆ ಅದರ ಘಮ ಘಮ ಅಂತ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಕಡೆಯಲ್ಲಿ ನಾವು ಎಲ್ಲ ಫ್ರೈ ಆದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಕೈ ಆಡಿಸೋಣ. ಲಾಸ್ಟ್ನಲ್ಲೇ ಸೇರಿಸಬೇಕು ಕೊತ್ತಂಬರಿ ಸೊಪ್ಪು. ಆಯಿತು, ರೆಡಿ ಪಲ್ಯ. ಇದು ಸ್ಟಫಿಂಗು. ಈಗ ನಾವು ಕಲಸಿಟ್ಕೊಂಡಿರುವಂತಹ ಮೈದಾನ ನಾವು ಮತ್ತು ರವೆನ ಎರಡು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣದಾಗಿ 4 ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾನು ಒಂದೇ ಕೈಯಿಂದ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಅದನ್ನು ಸ್ವಲ್ಪ ಹಸಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಥರ ಅಗಲಕ್ಕೆ ನಾವು ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡಂತಹ ಚಪಾತಿನ ನಾವು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಮತ್ತೊಂದನ್ನು ತೆಗೆದುಕೊಂಡು ಅದನ್ನು ಕೂಡ ಅದೇ ರೀತಿ ಮಾಡಿಟ್ಕೊಳ್ಳೋಣ. ಈಗ ಆ ಚಪಾತಿ ಮೇಲೆ ಸ್ವಲ್ಪ ಪುಡಿನ ಉದುರಿಸಿಬಿಟ್ಟು ಮೈದಾನ ಅದರ ಮೇಲೆ ಈ ಚಪಾತಿನ ಅದರ ಮೇಲೆ ಇಟ್ಟುಬಿಟ್ಟು ಈಗ ನಾವು ಅದನ್ನು ಚಾಕ ಸಹಾಯದಿಂದ 4 ಭಾಗ ಮಾಡ್ಕೊಳ್ಳೋಣ. ನಾನು ನಿಧಾನಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ, ಯಾರು ಬೇಕಾದರೂ ಮಾಡ್ಕೋಬೋದು. ಈ ಹಾಲು ಸಮೋಸನ ನೀಟಾಗಿ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಮಕ್ಕಳು ಮನೆ ಎಲ್ಲರೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಇದನ್ನು 4 ಭಾಗ ಮಾಡಿಕೊಂಡಿದ್ದನ್ನು ನೋಡಿ ಆ ರೀತಿ ತೆಗೀತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ತೆಗೆದುಕೊಂಡು ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ನೀರನ್ನು ಸವರೋಣ. ಈಗ ಅದನ್ನು ಮತ್ತೆ ಅದರ ಮೇಲೆ ಹಾಕಿ ಅಂಟಿಸ್ಬಿಡೋಣ. ಅದು ಬಿಚ್ಚು ಹೋಗದಿರ ಇರಲಿ ಅಂತ ಆ ರೀತಿ ಮಾಡೋದು. ಈಗ ನೋಡಿ, ಮಾಡಿಟ್ಕೊಂಡಂತಹ ಸ್ಟಫಿಂಗ್ ಪಲ್ಯನ ನಾವು ಆಲೂ ಪಲ್ಯ ಒಳಗಡೆ ಸೇರಿಸೋಣ. ಸ್ವಲ್ಪ ನೀರನ್ನು ತೆಗೆದುಕೊಂಡು ಮತ್ತೆ ಮುಂದುಗಡೆ ಆ ರೀತಿ ಸವರಿ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಅದು ಬಿಚ್ಚೋಗದಿರ ಇರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಈಸಿ ಅಂತೀರಾ? ಆಲೂ ಸಮೋಸ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ಎಲ್ಲನೂ ಕೂಡ ನಾವು ಮಾಡಿಟ್ಕೊಂಡ್ಬಿಡೋಣ. ಈ ರೀತಿ ಒಂದೊಂದಾಗಿ ಪ್ರತಿಯೊಂದನ್ನು ಮಾಡಿಟ್ಕೊಂಡ್ಬಿಡೋಣ. 8 ಸಮೋಸ ಆಯಿತು ನನಗೆ. ನೋಡಿ, ಅಲ್ಲಿ 4, ಅಲ್ಲಿ 4, 8 ಸಮೋಸ ಆಯಿತು. ಈಗ ಆಯಿಲನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಈಗ ಸಮೋಸ ಒಂದೊಂದಾಗಿ ಎರಡೆರಡಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ, ಡೀಪ್ ಫ್ರೈ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿದರೆ ಮನೆಯಲ್ಲಿ ಮತ್ತೆ ಮತ್ತೆ ಮಾಡಿಕೊಡಿ ಅಂತಲೇ ಹೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಆಲೂ ಸಮೋಸ. ಮಕ್ಕಳಿಗಂತಂದರೂ ಆಲೂಗಡ್ಡೆ ಅಂತಂದರೆ ತುಂಬ ಇಷ್ಟ ಅಲ್ವಾ, ಆಲೂಗಡ್ಡೆ ಪಲ್ಯ ಅಂತಂದರೆ ತುಂಬ ಇಷ್ಟ ಅಲ್ವಾ. ಅದರಿಂದಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ, ಆ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಆಲೂ ಸಮೋಸ ಮಾಡಿಟ್ಕೊಂಡ್ಬಿಡೋಣ.
ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಗರಿ ಗರಿಯಾಗಿ ಬರುತ್ತೆ. ಸಿಮ್ಮನ್ನು ಆಫ್ ಸಿಮ್ ಇಟ್ಕೊಂಡು ಮಾಡಿದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಆಯಿತು, ಎಲ್ಲನೂ ಆ ರೀತಿ ಮಾಡಿಟ್ಕೊಂಬಿಡೋಣ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಹಾಲು ಸಮೋಸ. ಈಗ ಒಂದು ಸ್ವಲ್ಪ ಮುರಿದು ನೋಡ್ತೀನಿ. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತೀರಾ? ನೋಡಿ ಎಷ್ಟು ಚೆನ್ನಾಗಿದೆ. ತಿಂತಾ ಇದ್ದರೆ ಗರಿ ಗರಿಯಾದಂಥ ಹಾಲು ಸಮೋಸ ಸೂಪರಾಗಿದೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು.